Hey guys, welcome back to my YouTube channel Journey with Sudha Ranjit. ಲಂಚ್ಗಂತ ಆಚೆ ಹೋಗ್ತಾ ಇದ್ವಿ, ಜೊತೆಲಿ ಹಾಗೆ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಒಂದು ಮಾಡಿ ತುಂಬಾ ದಿವಸ ಆಯಿತು ಅಂತ ಇದೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈ ಡ್ರೆಸ್ ನಾನು ಪರ್ಚೇಸ್ ಮಾಡಿದ್ದು ಥೈಲ್ಯಾಂಡ್ ಡಿಸೆಂಬರ್ಸಲ್ಲಿ. ಇದೊಂದು ಮ್ಯಾಕ್ಸಿ ಟೈಪ್ ಡ್ರೆಸ್ಸು, ತುಂಬ ಚೆನ್ನಾಗಿದೆ. ಲೈಟ್ ಬ್ಲೂ ಕಲರ್ ಮತ್ತು ಆರ್ಗೆನ್ಸಾ ಫ್ಯಾಬ್ರಿಕ್ ಥರ ಇದೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಕ್ವಿಕ್ ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಸ್ವಲ್ಪ ಹೊರಗಡೆ ಹೋಗೋದಿದೆ ಲಂಚ್ಗೆ, ನನ್ನ ಹಸ್ಬೆಂಡ್ ಬರ್ಡೇ ಆಗಿರೋದ್ರಿಂದ. ಅದಕ್ಕೆ ನಾನು ಯಾಕೆ ಒಂದು ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಫೇಸ್ ವಾಶ್ ಮಾಡಿದ್ಮೇಲೆ ಏನೂ ಹಾಕ್ಕೊಂಡಿಲ್ಲ, ಜಸ್ಟ್ ಫೇಸ್ ವಾಶ್ ಮಾಡಿದ್ದೀನಿ. ಇವಾಗ ಒಂದು ಟೋನರ್ ಹಾಕ್ಕೊಂಡೆ. ನಾನು ಯೂಸ್ ಮಾಡ್ತಾರೋ ಟೋನರ್ ಪ್ಲಮ್ದು. ಈಗ ಮಾಯ್ಶ್ಚರೈಸರು ನಾನು ಯೂಸ್ ಮಾಡ್ತಾ ಇರೋದು ಪಾಂಡ್ಸ್ ಮಾಯ್ಶ್ಚರೈಸರು. ನಾನು ತುಂಬ ವರ್ಷದಿಂದ ಇದನ್ನೇ ಯೂಸ್ ಮಾಡ್ತಾ ಇರೋದು. ಇದಾದಮೇಲೆ ಸನ್ಸ್ಕ್ರೀನ್ ನಾನು ಯೂಸ್ ಮಾಡ್ತಾ ಇರೋದು ದ ಡರ್ಮಾಕೋ ಸನ್ಸ್ಕ್ರೀನ್. ಇವಾಗ ನಾನು ಯೂಸ್ ಮಾಡ್ತಾ ಇರೋದು ಸ್ಟ್ರೋಕ್ ಕ್ರೀಮ್, ಫೇಸಸ್ ಕೆನಡಾಯಿಂದ ನಾನು ಯೂಸ್ ಮಾಡ್ತಾ ಇರೋದು. ಇದು ರೀಸೆಂಟಾಗಿ ನಾನು ಪರ್ಚೇಸ್ ಮಾಡಿದ್ದು, ತುಂಬ ರಿವ್ಯೂಸ್ ನೋಡಿದಾದ್ಮೇಲೆ. ಮುಂಚೆ ನಾನು ಮ್ಯಾಕ್ ಸ್ಟ್ರೋಕ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೆ. ಇವಾಗ ಸ್ವಲ್ಪ ರಿವ್ಯೂಸ್ ಎಲ್ಲ ನೋಡಿದ್ದಾದಮೇಲೆ ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟು ಅಂತ ಅಂದ್ಕೊಂಡು ಈಗ ರೀಸೆಂಟಾಗಿ ಆರ್ಡರ್ ಮಾಡಿದ್ದು. ಒಂದು 3 to 4 ಟೈಮ್ಸ್ ಯೂಸ್ ಮಾಡಿದ್ದೀನಿ, ಬಟ್ ಆವಾಗೆಲ್ಲ ತುಂಬ ಚೆನ್ನಾಗಿತ್ತು. ಡ್ರೈ ಸ್ಕಿನ್ ಇರೋರಿಗೆ ಈ ಪ್ರಾಡಕ್ಟ್ ತುಂಬಾ ಯೂಸ್ಫುಲ್ ಆಗುತ್ತೆ. ಮತ್ತು ಮಾಯ್ಶ್ಚರೈಸರ್ ಆದಮೇಲೆ ಫೌಂಡೇಶನ್ ಮುಂಚೆ ಈ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಫೌಂಡೇಶನ್ ಬ್ಲೆಂಡ್ ಆಗುತ್ತೆ ಮತ್ತು ಗ್ಲೋವಿ ಲುಕ್ ಕೊಡುತ್ತೆ ಈ ಪ್ರಾಡಕ್ಟು. ಈಗ ರೀಸೆಂಟಾಗಿ ಯೂಸ್ ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡಿರೋದು ಈ ಪ್ರಾಡಕ್ಟ್ನ, ಬಟ್ ತುಂಬ ಚೆನ್ನಾಗಿ ಅನಿಸ್ತು. ಇದು ತುಂಬ ಅಫೋರ್ಡಬಲ್ ಕೂಡ. ಆರಾಮಾಗಿ ಟ್ರೈ ಮಾಡ್ಕೊಂಡು ಇಷ್ಟ ಆದರೆ ಕಂಟಿನ್ಯೂ ಮಾಡ್ಬೋದು, ಇಲ್ಲಾಂದರೆ ಬೇಡ ಅಂತ ಬಿಡ್ಬೋದು. ನನಗೆ ಸ್ಟ್ರೋಕ್ ಕ್ರೀಮ್ ಮ್ಯಾಕಲ್ಲಿ ಹೆಂಗೆ ಯೂಸ್ ಮಾಡ್ತಾ ಇದ್ದೀನೋ ಅದೇ ಥರನೇ ಅನಿಸ್ತಿದೆ ಇದು, ಬಟ್ ಬಜೆಟ್ ಫ್ರೆಂಡ್ಲಿ. ಈಗ ನಾನು ಯೂಸ್ ಮಾಡ್ತಾ ಇರೋದು ಫೌಂಡೇಶನ್, ಮ್ಯಾಕ್ ಫೌಂಡೇಶನ್. ನಾನು NC35 ಶೇಡಲ್ಲಿ ಮ್ಯಾಕ್ ಫೌಂಡೇಶನ್ ಯೂಸ್ ಮಾಡ್ತಾ ಇರೋದು. ನಾನು ಯಾವಾಗ ಮ್ಯಾಕ್ ಫೌಂಡೇಶನ್ ತೊಗೊಂಡ್ರೂ ಮಿನಿ ಫೌಂಡೇಶನ್ನೇ ತೊಗೊತೀನಿ. ಯಾಕಂದರೆ ಮಿನಿ ತೊಗೊಂಡಾಗ ನಮ್ಗೆ ಆಲ್ಮೋಸ್ಟ್ ಅದೇ ನಮಗೆ 1 ವರ್ಷ ಯೂಸ್ ಮಾಡ್ಬೋದು. ಬಟ್ ದೊಡ್ಡ ತೊಗೊಂಡ್ರೆ ತುಂಬ ದಿವಸ ಯೂಸ್ ಮಾಡ್ತೀವಿ, ಎಕ್ಸ್ಪೈರಿ ಆಗುತ್ತೆ, ಮತ್ತು ಅಷ್ಟು ಚೆನ್ನಾಗಿರಲ್ಲ. ತುಂಬ ದಿವಸ, ತುಂಬ ವರ್ಷ ಆದಮೇಲೆ ಅದನ್ನು ನಾವು ಯೂಸ್ ಮಾಡಿಕೊಂಡೇ ಇದ್ದರೆ, ಅದಕ್ಕೆ ನಾನು ಆದಷ್ಟು ಮಿನಿನೇ ತೊಗೊಳಕ್ಕೆ ಟ್ರೈ ಮಾಡ್ತೀನಿ. ಆವಾಗ ಕರೆಕ್ಟಾಗಿ 1 ವರ್ಷ ಯೂಸ್ ಮಾಡಿ ಬೇರೆ ತೊಗೊಬೋದು. ನನಗೆ ಮಿನಿ ತೊಗೊಂಡ್ರೇ 1 to 1.5 year ತನಕ ಬರುತ್ತೆ ಮಿನಿ ಫೌಂಡೇಶನ್ನೇ. ಅದೇ ನಾನು ಬಿಗರ್ ಸೈಜ್ ತೊಗೊಂಡ್ಬಿಟ್ರೆ ತುಂಬ ದಿವಸನೇ ಯೂಸ್ ಮಾಡಬೇಕಾಗುತ್ತೆ. ಮತ್ತು ಇನ್ನೊಂದು, ನಾವು ಮೇಯ್ನ್ ಫಂಕ್ಷನ್ಸ್ ಇದ್ದವಾಗ ಮಾತ್ರ ಫೌಂಡೇಶನ್ ಎಲ್ಲ ಯೂಸ್ ಮಾಡೋದು. ನಾರ್ಮಲ್ ಎಲ್ಲ ಇಲ್ಲೇ ಅಲ್ಲೇ ಹೋಗಿ ಬರಬೇಕಾದ್ರೆ ಎಲ್ಲ ನಾನು ಯೂಸ್ ಮಾಡಲ್ಲ. ಹಾಗಾಗಿ ನನಗೆ ಮಿನಿ ಫೌಂಡೇಶನ್ನೇ ಬೆಸ್ಟ್ ಅನಿಸ್ತು. ಮತ್ತು ಫೌಂಡೇಶನ್ ಶೇಡ್ ಏನಾರ ಚೇಂಜ್ ಆಯಿತು, ಈ ಫೌಂಡೇಶನ್ ನಮ್ಗೆ ಸೆಟ್ ಆಗಲಿಲ್ಲ ಅಂದರೆ ಬೇರೆ ತೊಗೊಳಕ್ಕೂ ಆಪ್ಷನ್ ಇರುತ್ತೆ ಮಿನಿ ತೊಗೊಂಡಾಗ. ಅದೇ ನಾವು ದೊಡ್ಡ ತೊಗೊಂಡು ಅಷ್ಟೊಂದು ಇನ್ವೆಸ್ಟ್ ಮಾಡಿರ್ತೀವಿ, ವೇಸ್ಟ್ ಆಗಿಬಿಟ್ರೆ ತುಂಬಾ ಬೇಜಾರಾಗುತ್ತೆ. ಅದಕ್ಕೆ ನಾನು ಆಲ್ಮೋಸ್ಟ್ ಮಿನಿನೇ ಟ್ರೈ ಮಾಡ್ತೀನಿ. ಕಾಂಪ್ಯಾಕ್ಟು ಬಾಬಿ ಬ್ರೌನಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದು ನಾನು ರೀಸೆಂಟಾಗೇ ನಾವು ಥೈಲ್ಯಾಂಡ್ಗೆ ಹೋದಾಗ ಪರ್ಚೇಸ್ ಮಾಡಿದ್ದು. ಮುಂಚೆ ಮ್ಯಾಕ್ ತೊಗೊಂಡಿದ್ದೆ, ಅದು ತುಂಬ ಆಲ್ಮೋಸ್ಟ್ ಒಂದು 10 ಇಯರ್ಸಿಂದ ಅದನ್ನೇ ಯೂಸ್ ಮಾಡ್ತಾ ಇದ್ದೆ.
ಇವಾಗ ಬಾಬಿ ಬ್ರೌನ್ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಇದು ತುಂಬ ಚೆನ್ನಾಗಿದೆ, ಮ್ಯಾಟ್ ಫಿನಿಶ್ ಇದೆ ಇದು. ತುಂಬ ಚೆನ್ನಾಗಿರುತ್ತೆ ಇದು ಯೂಸ್ ಮಾಡಿದ್ರೆ. ನಾವು ಕಾಂಪ್ಯಾಕ್ಟ್ ಹಾಕ್ಕೊತಾ ಇದ್ದೀವಿ, ತುಂಬ ಆಯಿಲಿನೆಸ್ ಎಲ್ಲ ಹಾಗೆ ಇದಾಗ್ಬಿಡುತ್ತೆ. ಮುಂಚೆ ನಾನು ಮ್ಯಾಕ್ ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾ ಇದ್ದೆ, ಅದ್ರ ಶೇಡ್ ಮರ್ತುಬಿಟ್ಟಿದ್ದೆ. ನಾನು ಬಾಬಿ ಬ್ರೌನಲ್ಲಿ ಯಾವ ಶೇಡ್ ತೊಗೊಳೋದು ಅಂತ ತುಂಬಾ ಕನ್ಫ್ಯೂಸ್ ಆಗಿತ್ತು. ಅಲ್ಲಿ ಟ್ರೈ ಮಾಡೋಕ್ಕೆ ನನ್ನ ಮುಖ ಫುಲ್ಲು ಟ್ಯಾನ್ ಆಗೋಗ್ಬಿಟ್ಟಿತ್ತು. ಯಾವ ಶೇಡ್ ತೊಗೊಳೋದು ಅಂತ ಕನ್ಫ್ಯೂಸಿಂಗಾಗೆ ಈ ಶೇಡ್ ನಾನು ಚೂಸ್ ಮಾಡಿದೆ. ಬಟ್ ತುಂಬ ಚೆನ್ನಾಗಿ ಸೂಟ್ ಆಯಿತು ನನಗೆ ಈ ಬಾಬಿ ಬ್ರೌನ್ ಕಾಂಪ್ಯಾಕ್ಟ್ ಶೇಡು ನನ್ನ ಸ್ಕಿನ್ ಟೋನ್ಗೆ. ಈಗ ಐಲೈನರ್ ನಾನು ಲ್ಯಾಕ್ಮಿ ಐಕಾನಿಕ್ ಪ್ರೋ ಬ್ರಷ್ ಐಲೈನರ್ ಯೂಸ್ ಮಾಡ್ತಾ ಇದ್ದೀನಿ. ಈ ಪೆನ್ಸಿಲ್ ಐಲೈನರ್ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಯೂಸ್ ಮಾಡೋಕ್ಕೆ, ಮತ್ತು ತುಂಬ ಈಸಿನೂ ಅನಿಸುತ್ತೆ ಯೂಸ್ ಮಾಡೋಕ್ಕೆ. ಈಗ ಮಸ್ಕರಾ, ಮೆಬಿಲಿನ್ ನ್ಯೂಯಾರ್ಕ್ದು ಮಸ್ಕರಾ. ಲೈಟಾಗಿ ಬ್ಲಷು ಮತ್ತು ಹೈಲೈಟರ್ ಯೂಸ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಆಯಿತು. ಸ್ವಲ್ಪ ಸ್ಪ್ರೇ ಮಾಡ್ಕೊಂಡ್ಬಿಡ್ತೀನಿ, ಸೆಟ್ಟಿಂಗ್ ಸ್ಪ್ರೇ, ಸೊ ದಟ್ ಮೇಕಪ್ ಎಲ್ಲ ಸ್ವಲ್ಪ ಸೆಟಲ್ ಆಗುತ್ತೆ. ಲಾಸ್ಟಾಗೆ ಲಿಪ್ಸ್ಟಿಕ್. So I'm ready to go. ಆಲ್ಮೋಸ್ಟ್ ಫುಲ್ ರೆಡಿ ಆಗಿದೆ.
ನಾವು ಲಂಚ್ಗೆ ಹೋಗ್ತಾ ಇರೋದು ಲೀಲಾ ಪ್ಯಾಲೇಸ್ಗೆ. ನಾವು ಟೇಬಲ್ ಬುಕ್ ಮಾಡಿದ್ದು 1:45ಗೆ, ಆದರೆ ನಾವು ಮನೆ ಬಿಡೋಷ್ಟರಲ್ಲಿ 1:30 ಆಗಿಬಿಟ್ಟಿತ್ತು. ಸ್ವಲ್ಪ ಲೇಟ್ ಆಯಿತು ನಾನು ವಿಡಿಯೋ ಎಲ್ಲ ಮಾಡಿಕೊಂಡು ಬಿಡೋಷ್ಟರಲ್ಲಿ. ಹಾಯ್ ಮಾಡು. ನಾನು ಬೇಬಿ ಇದ್ದಾಗ ಲೀಲಾ ಪ್ಯಾಲೇಸ್ಗೆ ಹೋಗಿದ್ನ. ನೀನು ಫಸ್ಟ್ ಹೋಗಿದ್ದು ಹೋಟ್ಲು ಲೀಲಾ ಪ್ಯಾಲೇಸು. ನೀನು ಫಸ್ಟು ಬೇಬಿ ಇದ್ದಾಗ ನಾವು ಕರ್ಕೊಂಡು ಹೋದ್ವಲ್ಲ, ಬೇಬಿ ಫಸ್ಟು ಹೋಟೆಲ್ಲು ಲೀಲಾ ಪ್ಯಾಲೇಸ್ಗೆ ಹೋಗಿದ್ದಿದ್ದು. ನಿನ್ಗೆ ಅವಾಗ 5-6 ಮಂತ್ಸ್ ಇತ್ತು. ಈಶಾನ್ಯ ಎಲ್ಲ ಕರ್ಕೊಂಡೋಗಿಲ್ಲ ಚಿನಿ, ನಿನ್ನ ಮಾತ್ರ ಎಲ್ಲ ಕಡೆ ಕರ್ಕೊಂಡು ಹೋಗಿದ್ವಿ. ಈಶಾನ್ಯ ಎಲ್ಲ ಕರ್ಕೊಂಡೋಗಿಲ್ಲ. 5 ಸ್ಟಾರ್ ಹೋಟೆಲ್ 2 ಹೋಗಿದ್ದೆ. ನೀನು ಎಷ್ಟಕ್ಕೆ ಹೋಗಿದ್ಯಾ? ನೀನು ಯಾವ್ದಕ್ಕೆ ಹೋಗಿದ್ಯಾ? ಲೀಲಾ ಪ್ಯಾಲೇಸ್. ನನ್ನ ಬರ್ತ್ಡೇಗೆ ಹೋಗಿದ್ದೆ. ಏನದು? ಶೆರಿಟನ್. ಇಲ್ಲ, ಶೆರಿಟನ್ ಹೋಗಿದ್ದಿದ್ದು ಅನ್ಸುತ್ತೆ. ಇಲ್ಲ, ಸಿರಿ ಬರ್ತ್ಡೇಗೆ. BW ಮ್ಯಾರಿನೇಟ್. ಹೌದು, JW ಮ್ಯಾರಿನೇಟ್ಗೆ ಹೋಗಿದ್ದಿದ್ದು. ಶೆರಿಟನ್ಗೆ ಯಾವಾಗ ಹೋಗಿದ್ವಿ ಒಂದ್ಸರಿ, ಸುಮ್ಮನೆ ಹೋಗಿದ್ದಿದ್ದ ಎಂತ ಆಗ್ತಾ ಇಲ್ಲ ನನಗೂ. ನಾನು ಮ್ಯಾರಿನೈಟ್ ಅಲ್ಲ, JW ಮ್ಯಾರಿಯೇಟ್. ಮ್ಯಾರಿನೇಟ್ ಅಲ್ಲ, ಮ್ಯಾರಿನೇಷನ್ ಅಲ್ಲ. ಯಾರು? ನಾನೇ ನೋಡಿದೆ. ಡಿಸೆಂಬರ್ ಆಗಿರೋದ್ರಿಂದ ಕ್ರಿಸ್ಮಸ್ ಸೀಸನ್ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಫುಲ್ಲು ಕ್ರಿಸ್ಮಸ್ ಡೆಕೋರ್ ಎಲ್ಲ ಮಾಡಿದ್ರು ಹೋಟೆಲಲ್ಲಿ. ಆಮೇಲೆ ಇಡ್ಸ್ಕೊಂಡು ಅಂತ ಬಿಡು. ನನ್ನ ಕಂಪ್ಲೀಟ್ ಔಟ್ಫಿಟ್ ಈ ಥರ ಇತ್ತು. ನನಗೆ ಡ್ರೆಸ್ ತುಂಬಾ ಇಷ್ಟ ಆಯಿತು. ನಾನು ಹೆಂಗಿರುತ್ತೋ ಕ್ವಾಲಿಟಿ ಅಂದ್ಕೊಂಡು ಪರ್ಚೇಸ್ ಮಾಡಿದ್ದು. ಬಟ್ ಕ್ವಾಲಿಟಿ ವೈಸು ಮತ್ತು ಡಿಸೈನ್ ತುಂಬಾ ಚೆನ್ನಾಗಿತ್ತು. ಬಾ 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 ಬಾ. ಇರ್ಲಿ ಬಿಡಿಲ್ಲ. ನಾವು ಹೋಗಿದ್ದ ದಿನ ಕಾರ್ಪೊರೇಟ್ ಇವೆಂಟ್ ಏನೋ ನಡೀತಿತ್ತು ಅಂತ ತುಂಬಾ ಜನ ಇದ್ರು. ಅದಕ್ಕೆ ನಾವು ಹೊರಗಡೆ ಟೇಬಲ್ ತೊಗೊಂಡಿದ್ವಿ, ಸ್ವಲ್ಪ ಪೀಸ್ ಆಗಿರ್ಬೋದು ಅಂತ. ನೆನಪಿದ್ಯಾ ನಾವು ಮದುವೆಗೆ ಮುಂಚೆ ಒಂದ್ಸತಿ ಬಂದಾಗ ಯಾವ ಟೇಬಲ್ಗಳು ಕೂತಿದ್ರಿ ಅಂತ? ಆ ಕಡೆನಾ? ಇಲ್ಲಿ ಹೌದು, ಆ ಟೇಬಲಲ್ಲೇ ಕೂತಿದ್ದಿದ್ದು ನಾವು. ಇಲ್ಲ ಆಚೆ ಕಡೆ ಆ ಟೇಬಲ್ ಮೇಲೆ. ನೀನು ಬೇಬಿ ಇದ್ದಾಗ ನಾವು ಒಳಗಡೆ ಕೂತಿದ್ವಿ. ನೀನು ಬೇಬಿ ಮುಂಚೆ ಒಂದ್ಸತಿ ಬಂದಿದ್ವಿ ನಾವು, 10 years ಬಿಫೋರು. ಆವಾಗ ನಾವು ಆ ಟೇಬಲಲ್ಲಿ ಕೂತಿದ್ವಿ. ಆ ಟೇಬಲು ನೀನು ಹಿಂದೆ ಇರೋ ಟೇಬಲಲ್ಲಿ. ನೀನು ಬೇಬಿ ಇದ್ದಾಗ ಒಳಗಡೆ ಕೂತಿದ್ವಿ. ಈ ಥರ ಲಂಚ್ಗೆ ಡಿನ್ನರ್ಗೆ ಹೋದಾಗ ಮೇನ್ ಪಾರ್ಟು ಡೆಸರ್ಟ್ಸು. ತುಂಬಾ ವೆರೈಟೀಸ್ ಆಫ್ ಡೆಸರ್ಟ್ಸ್ ಇರುತ್ತೆ. ನನಗೆ ಯಾವುದೆಲ್ಲ ಚೆನ್ನಾಗಿ ಅನ್ಸುತ್ತೆ ಅದೆಲ್ಲ ಟ್ರೈ ಮಾಡ್ತೀನಿ. ಆಮೇಲೆ ಯಾವೇ ನಾನು
hard, man. These are sort of the chocolate cookies. This is chocolate. Spoon at come right. Ready? Vertical. ಕ್ರಿಸ್ಮಸ್ಗೆ ಬ್ರಂಚ್ ಎಲ್ಲ ಆಯಿತು, ಅದನ್ನು ಡಿಸ್ಪ್ಲೇ ಮಾಡಿದರು. ಕ್ರಿಸ್ಮಸ್ ದಿನ ಈ ಥರ ಕಿಡ್ಸ್ನೆಲ್ಲ ಲಂಚ್ ಕರ್ಕೊಂಡು ಹೋದ್ರೆ ತುಂಬಾ ಎಂಜಾಯ್ ಮಾಡ್ತಾರೆ ಅವರು. ತುಂಬ ಆಕ್ಟಿವಿಟೀಸ್ ಎಲ್ಲ ಇರುತ್ತೆ ಅವತ್ತಿನ ದಿವಸ. ಲಂಚೆಲ್ಲ ಮುಗಿಸಿ ರಂಜಿತ್ ಅವ್ರಿಗೆ ಅಲ್ಲೇ ಕೇಕ್ ಎಲ್ಲ ಕಟ್ ಮಾಡಿಸಿ ರಿಟರ್ನ್ ಬಂದ್ವಿ. ತುಂಬಾ ಚೆನ್ನಾಗಿತ್ತು ಲಂಚ್ ಎಲ್ಲ. ಬಟ್ ಕಾರ್ಪೊರೇಟ್ ಈವೆಂಟ್ ಆಗಿರೋದ್ರಿಂದ ತುಂಬಾ ಕ್ರೌಡೆಡ್ ಇದ್ರು, ಅದೊಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಅನಿಸ್ತು. ಅದು ಬಿಟ್ಟರೆ ತುಂಬ ಎಂಜಾಯ್ ಮಾಡಿದ್ವಿ ಲಂಚ್ನ. ಯು ಕ್ಯಾನ್ ಪ್ಲೇ wherever you want. ಸೈಡ್ ಬಾ ಅಲ್ಲಿ. ಇದಾಗಿತ್ತು ನನ್ನ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ನೂ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡಬೇಕು ಅಂತಂದರೆ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ದಟ್ ನಾನು ನೆಕ್ಸ್ಟ್ ಏನಾರ ಇವೆಂಟ್ಗೆ ಹೋಗ್ಬೇಕಾದ್ರೆ ನಾನು ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ.